ಮುಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಮಾ ಸಪ್ತಶಿವಾಸು ಮಾತೃಷು ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಜೋಷಣಃ. ಇದು ಆ ಬಳಿತಾ ಸೂಕ್ತದ 2ನೇ ಮಂತ್ರ. ಈ ಎಲ್ಲ ಶಬ್ದಗಳನ್ನು ಕೂಡ ಸಾಧ್ಯವಾದಷ್ಟು ಭಗವಂತನಿಗೂ ಮುಖ್ಯ ಪ್ರಾಣನಿಗೂ ಅನ್ವಯಿಸಿ ನಾವು ಅರ್ಥಗಳನ್ನು ನೋಡಬೇಕು. ಭಗವಂತನಿಗೆ ಮುಖ್ಯವಾಗಿ ವಾಚಕ, ಆ ಬಳಿಕನೇ ಅದು ಮುಖ್ಯ ಪ್ರಾಣನಿಗೆ ವಾಚಕ, ಅದನ್ನು ನೋಡ್ತಾ ಬಂದಿದ್ದೀವಿ. ಆ ಮುಖ್ಯ ಪ್ರಾಣನ 2ನೇ ರೂಪ ಅದು ಭೀಮಸೇನ ರೂಪ. ದ್ವಿತೀಯಂ ವಪುಃ 2ನೇ ರೂಪ ಅದೇ ಭೀಮಸೇನ. ಪೃಕ್ಷ ಅಂದರೆ ಶತ್ರು ಸೈನ್ಯವನ್ನು ಸದೆ ಬಡದಂತಹ ರೂಪ. ಮತ್ತೆ ಬಂಡಿಯ ಅನ್ನವನ್ನು ತಿಂದಂತಹ ರೂಪ ಅದು. ಮತ್ತೆ ಮಂಗಳಕರವಾದಂತಹ 7 ಮಾತುಗಳು ಅಂದರೆ 4 ವೇದಗಳು, ಭಾರತ, ಪಂಚರಾತ್ರ, ಮತ್ತು ಮೂಲ ರಾಮಾಯಣ, ಹಾಗೆ ಭಾಗವತಾದಿ ಪುರಾಣಗಳು. ಇವುಗಳಲ್ಲಿ ಎಲ್ಲ ಕಡೆಯೂ ಕೂಡ ಸದಾ ವಿಹಾರ ಮಾಡ್ತಾ ಇರುವಂಥ, ಅಲ್ಲಿಯೇ ಆಸಕ್ತವಾಗಿರುವಂಥ ರೂಪ ಇದು. ಈ ಭೀಮನೇ ಮುಂದೆ ಹನುಮನಾಗಿ ಜನಿಸಿದ. ಭೈಮೀ ತನುಹು ಮರುತಾಹ ಕಥಾಪರಸ್ಯ ಅಂತ ಆಚಾರ್ಯರು ಭೀಮನ ರೂಪವೇ, ಮುಖ್ಯ ಪ್ರಾಣನ ಅವತಾರವೇ ಮಧ್ವರು ಕೂಡ ಹೌದು, ಆದರೂ ಭೀಮನ ರೂಪವೇ ಈ ಮುಖ್ಯ ಪ್ರಾಣ ಅಂತ ಅದನ್ನು ಹೇಳಿದ್ದಾರೆ. ಮರುತಃ ಭೈಮೀ ತನುಹು, ಮುಖ್ಯ ಪ್ರಾಣನ ಭೀಮಸೇನಿಗೆ ಸಂಬಂಧಪಟ್ಟ ಅವತಾರ ಈ ಮಧ್ವ ಅನ್ನುವ ಅವತಾರ. ಅದು ಆ ಭಗವಂತನ ಎಲ್ಲ ಕಥೆಗಳನ್ನು, ಅವನ ತತ್ವಗಳನ್ನು ವರ್ಣಿಸ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಎಲ್ಲ ಶಾಸ್ತ್ರಗಳಲ್ಲೂ ವಿವರಿಸಿರುವ, ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡಿರುವ, ಜಗತ್ತಿಗೆ ಅದನ್ನು ಪೋಷಿಸಿರುವಂತಹ ರೂಪ. ಮತ್ತೆ ಆ ದೇವೋತ್ತಮನಾದಂಥ ಜೀವೋತ್ತಮನಾದ ಮುಖ್ಯ ಪ್ರಾಣನ 3ನೇ ರೂಪ ಮಧ್ವರೂಪ ದಶಪ್ರಮತಿ ಅಂತ ಹೆಸರು. ದಶ ಅಂದರೆ 10 ಅಂತ ಅರ್ಥ. 10 ಅನ್ನುವುದು 100ಕ್ಕೆ ಸಂಕೇತ. 10 ಅನ್ನುವುದು 100 ಹೌದು, 1000 ಹೌದು. 10 ಅಂದರೆ ಒಟ್ಟಾರೆ ಬಹಳ ಅಂತ ಅರ್ಥ, ನಮಗಿದು ಗೊತ್ತಿದೆ. ಆದ್ದರಿಂದ ದಶಪ್ರಮತಿ ಅಂದರೆ ಮಹಾಜ್ಞಾನ ಇದ್ದವನು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ದೊಡ್ಡ ಪ್ರಮಾಣದ ಜ್ಞಾನ ಇರುವಂಥ ಈ ಮುಖ್ಯ ಪ್ರಾಣ, ಅವನನ್ನ ವೃಷಭ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅವನನ್ನ ಹೆತ್ತವರು ಯಾರು? ಈ ವೇದಾಭಿಮಾನಿನಿ ದೇವತಾ ಸ್ತ್ರೀಯಾದಂಥ ಲಕ್ಷ್ಮೀದೇವಿಯೇ ಆತನನ್ನ ಮುಖ್ಯವಾಗಿ ಹೆತ್ತವಳು. ಅವಳೇ ಆತನ ತಾಯಿ ಅಂತ ಹೀಗಾದರ ತಾತ್ಪರ್ಯ. ಅವರು ಹೆತ್ತದ್ದಾದರೂ ಯಾತಕ್ಕೆ? ಜಗತ್ತಿಗೆ ತತ್ವಜ್ಞಾನವನ್ನು ಇವನು ಕೊಡಬೇಕಾಗಿದೆ. ಇವನಿಂದ ಜಗತ್ತಿಗೆ ತತ್ವಜ್ಞಾನವನ್ನು ಕೊಡಿಸುವುದಕ್ಕಾಗಿ ಅವಳು ಆತನನ್ನು ಹೆತ್ತಿದ್ದಾಳೆ ಅಂತ ಅದರ ತಾತ್ಪರ್ಯ. ಪೃಕ್ಷ ಅಂದರೆ ಸೈನ್ಯವನ್ನು ಸದೆ ಬಡದಂಥ ರೂಪ ಅಂತ ಬಂದಿದೆ. ದೈತ್ಯರ ಸೈನ್ಯವನ್ನು ಸದೆ ಬಡದಂಥ ರೂಪ ಇದು. ಮೂಲದಲ್ಲೂ ಕೂಡ, ಮೂಲ ರೂಪದಲ್ಲೂ ದೈತ್ಯರನ್ನು ಸಂಹರಿಸಿದವನೇ, ಅವತಾರ ರೂಪದಲ್ಲೂ ಕೂಡ ಭೀಮಸೇನನಾಗಿ ದೊಡ್ಡ ಪ್ರಮಾಣದ ಸಂಹಾರವನ್ನು ಮಾಡಿದಂಥವನು. ಅದರಿಂದ ಪೃಕ್ಷ ಅಂದರೆ ಪೃತನ ಅಂದರೆ ಸೈನ್ಯ, ಅದರ ಕ್ಷಯ ಮಾಡಿದಂಥವನು ಈ ಮುಖ್ಯ ಪ್ರಾಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಪೃತನಾಕ್ಷಯಕಾರಿ,
ಪೃತನ ಎಂಬಲ್ಲಿ ಪೃ ಶಬ್ದ, ಕ್ಷಯ ಎಂಬಲ್ಲಿ ಕ್ಷ ಶಬ್ದ, ಇವೆರಡನ್ನು ತಗೊಂಡು ಪೃಕ್ಷ ಅನ್ನುವ ಶಬ್ದವನ್ನ ಮಾಡಿದ್ದಾರೆ. ಹಾಗಾಗಿ ಪೃಕ್ಷ ಅಂದರೆ ಶತ್ರುಗಳ ಸೈನ್ಯವನ್ನು ಸಂಹಾರ ಮಾಡಿದವನು ಅಂತ ಅದರ ತಾತ್ಪರ್ಯ. ಪಿತುಮಾನ್, ಪಿತು ಅಂದ್ರೆ ಅನ್ನ, ಅನ್ನವನ್ನ ತಿಂದವನು, ದೊಡ್ಡ ಪ್ರಮಾಣದಲ್ಲಿ ಭೋಜನ ಮಾಡ್ತಿದ್ದ ಭೀಮಸೇನ ಅಂತ ಇದೆಲ್ಲ ಕಥಾ ಗೊತ್ತಿದ್ದೇ ಇದೆ. ದ್ವಿತೀಯಂ ಎರಡನೇ ರೂಪ ಇದು. ನಿತ್ಯಂ ಯಾವಾಗಲೂ ಕೂಡ ಅದು ವಿಹರಿಸ್ತಾ ಇರ್ತದೆ. ಎಲ್ಲಿ ಆಶಯೇ ಅಂದ್ರೆ ಅಲ್ಲಿ ಮಲಗಿಬಿಟ್ಟಿರ್ತದೆ ಅಂತ. ಮಲಗಿಕೊಂಡಿರುವುದು ಅಂದ್ರೆ ಅದರಲ್ಲೇ ಆಸಕ್ತರಾಗಿರುವುದು. ಯಾವುದರಲ್ಲಿ? ಸಪ್ತ ಶಿವಾಸು ಮಾತ್ರಶೋ. ಶಿವ ಅಂದ್ರೆ ಅತ್ಯಂತ ಮಂಗಳಕರ, ಮಾತೃ ಅಂದ್ರೆ ತಾಯಿ ಅಂತ ಅರ್ಥ, ನಮಗದು ಗೊತ್ತಿದೆ. ಆದರೆ ಮಾತೃ ಅನ್ನೋ ಶಬ್ದಕ್ಕೆ ಈ ಮಾತು ಅಂತ ಕೂಡ ಅರ್ಥ ಇದೆ. ನಾವು ಕನ್ನಡದಲ್ಲಿ ಏನನ್ನ ಯಾವುದನ್ನು ಮಾತು ಅಂತ ಹೇಳ್ತೀವಿ, ಅದೇ ಮಾತೃ. ಯಾಕೆ ಮಾತೃ ಅಂದ್ರೆ ಶಾಸ್ತ್ರಗಳು? ಮಾತು ಯಾಕೆ ಅಂದ್ರೆ ಅದು ಪೂಜಿಸಲ್ಪಡುವುದರಿಂದ, ಮತ್ತೆ ಮೀಯತೆ ತಿಳಿಯಲ್ಪಡುವುದರಿಂದ. ಶಾಸ್ತ್ರವನ್ನು ನಾವು ಬಹಳಷ್ಟು ಶ್ರವಣ ಮಾಡಿ ಮನನ ಮಾಡಿ ಆ ಬಳಿಕವೇ ತಿಳ್ಕೋಬೇಕಾಗ್ತದೆ. ಆದ್ರಿಂದ ಮಾತೃ ಅಂದ್ರೆ ಕಷ್ಟಪಟ್ಟು ತಿಳಿಯಬೇಕಾದಂಥ ಶಾಸ್ತ್ರ ಅಂತಲೇ ಅದರ ತಾತ್ಪರ್ಯ. ಕಷ್ಟಪಟ್ಟು ತಿಳಿಯಲ್ಪಡಬೇಕಾದದ್ದು. ಮತ್ತೆ ಮಾತಿ, ತಾಯಿಯಾದವಳು ತನ್ನ ಮಕ್ಕಳನ್ನ ತಿಳ್ಕೊತಾಳೆ, ತಿಳ್ಕೊಂಡು ಅವರನ್ನು ಪೋಷಿಸ್ತಾಳೆ. ಹೀಗೆ ಮಾತಿ. ಆದ್ರಿಂದ ತಾನು ತಿಳಿದು ಪೋಷಿಸುವುದರಿಂದ ಅವಳು ಮಾತ. ಮತ್ತೆ ಶಾಸ್ತ್ರದ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ, ಸರಸ್ವತಿ, ಭಾರತೀಯರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ತಿಳಿದು ಕಾಪಾಡುವುದರಿಂದ ಅವರು ಮಾತಾ ಅಂತ ಕರೆಸ್ಕೋತಾರೆ. ಮತ್ತೆ ಆ ಶಾಸ್ತ್ರದ ಅಭಿಮಾನಿ ದೇವತೆಗಳನ್ನ ಪ್ರಯತ್ನಪೂರ್ವಕವಾಗಿ ನಾವು ತಿಳಿಯಬೇಕಾದ್ರಿಂದ ಮೀಯತೇತಿ ಮಾತ್ರ ಅಂತ ಅದು ಸರಿ. ಮಾನ ಪೂಜಾಯ ಮತ್ತು ಧಾತುವನ್ನು ಕೂಡ ಕೋಶದಲ್ಲಿ ಹೇಳ್ತಾರೆ. ಪೂಜಿಸಲ್ಪಡುವುದರಿಂದ, ಗೌರವಿಸಲ್ಪಡುವುದರಿಂದ ಮಾತಾ ಅಂತ ಅದರ ಅಭಿಪ್ರಾಯ ಇದೆ. ಹೀಗೆ ಮಾತೃ ಅಂದ್ರೆ ತಾಯಿ, ವೇದಗಳು ಮತ್ತೆ ವೇದಕ್ಕೆ ಅಭಿಮಾನಿಯಾದಂಥ ದೇವತಾ ಸ್ತ್ರೀಯರು, ಅವರು ಈ ಜಗತ್ತಿಗೂ ತಾಯಂದರು, ಪರಮಾತ್ಮ ಈ ಮುಖ್ಯ ಪ್ರಾಣನಿಗೂ ತಾಯಂದಿರಾದ್ರಿಂದ ಲಕ್ಷ್ಮೀ ದೇವಿಯ ಶ್ರೀಭೂ ದುರ್ಗಾ ಅನ್ನೋ ರೂಪಗಳನ್ನ ಅವನಿಗೆ ತಾಯಿಗಳು ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಪಿತುಮಾನ್ ಅಂತ ಒಂದು ಶಬ್ದ ಇದೆ. ಪಿತು ಅಂದ್ರೆ ನಮ್ಗೆ ಗೊತ್ತಿರುವಂತೆ ಅನ್ನ. ಆದರೆ ಕೋಶಗಳಲ್ಲಿ ಪಿತು ಅಂದ್ರೆ ಬರೇ ಅನ್ನ ಏನಲ್ಲ. ಇಲ್ಲಿ ಆಚಾರ್ಯರು ಮುಖ್ಯ ಪ್ರಾಣಿಗೆ ಸಂಬಂಧಪಟ್ಟಂತೆ ಮತ್ತು ಮಧ್ವನಿಗೆ ಸಂಬಂಧಪಟ್ಟಂತೆ ಪಿತು ಅಂದ್ರೆ ಅನ್ನ ಅಂತಾನೆ ಅರ್ಥ ಹೇಳಿದ್ದಾರೆ. ದೊಡ್ಡ ಪ್ರಮಾಣದ ಅನ್ನವನ್ನು ಭೋಜನ ಮಾಡಿದವನಾದ್ರಿಂದ ಅಂತ. ಭೀಮಸ್ತು ಬಹುಭುಕ್ ಪಿತೋಹ. ಪಿತೋಹ ಅನ್ನದ ಬಹುಭುಕ್, ದೊಡ್ಡ ಪ್ರಮಾಣದಲ್ಲಿ ಅದನ್ನು ಸ್ವೀಕಾರ ಮಾಡುವವನು ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಆದರೆ ಅನ್ನ ಅನ್ನೋ ಅರ್ಥವನ್ನು ನಾವು ಇಟ್ಕೊಳ್ಳುವುದು ಅಲ್ಲದೇನೆ ರಸಭರಿತವಾದಂಥ ಯಾವುದೇ ಒಂದು ಆಹಾರ, ಒಂದು ಡ್ರಿಂಕ್, ಪೇಯ ಹಾಗೂ ಕೂಡ ಕೆಲವು ಕೋಶಗಳಲ್ಲಿ ಅರ್ಥ ಬರೆದಿದ್ದಾರೆ. ಆದ್ದರಿಂದ ಈ ಪಿತು ಅನ್ನುವ ಶಬ್ದ ಉಕಾರಾಂತವಾದ ಶಬ್ದ ನಿಷ್ಪನ್ನ ಆಗುವಾಗ ಪಾತೀತಿ ಪಿತುಹು ಅಂತ ಹೀಗಾಗ್ತದೆ. ಪಿತಾ ಅನ್ನೋ ಶಬ್ದ ಹೀಗೆ ಪಾತೀತಿ ಪಿತಾ, ಪಾಲಿಸ್ತಾನಾದ್ರಿಂದ ತಂದೆ ಅಂತ ಅವನು ಹೇಳ್ತಾರೋ ಅದು ಋಕಾರಾಂತವಾದ ಶಬ್ದ, ಪಿತಾ ಪಿತರೋ ಪಿತರಹ ಅಂತ. ಇದು ಪಿತು ಅಂತ ಉಕಾರಾಂತವಾದ ಶಬ್ದ. ಇದು ಕೂಡ ಪಾತಿ ರಕ್ಷಿಸ್ತದೆ ಅನ್ನೋ ಅರ್ಥದಲ್ಲೇ ಇದನ್ನು ಕೂಡ ಪಿತು ಅಂತ ಹೀಗೆ ಹೇಳ್ತಾರೆ. ಪಾತೀತಿ ರಕ್ಷಿಸುವುದರಿಂದ
ಪಾ ಅಂತ ಹೇಳುವುದಲ್ಲದೆ ಪೀಯತೆ ಕುಡಿಯಲ್ಪಡುವುದರಿಂದ ಅಥವಾ ಸ್ವೀಕರಿಸಲ್ಪಡುವುದರಿಂದ ಆಸ್ವಾದಿಸಲ್ಪಡುವುದರಿಂದ ಇದನ್ನ ಪಿತು ಅಂತ ಅಂತ ಕೂಡ ಹೇಳ್ಬೋದು. ಅದರಿಂದ ಅದಕ್ಕೆ ಆಹಾರ ಪೇಯ ಅಂತ ಹೀಗೆ ಅರ್ಥ ಆಗ್ತದೆ. ಇಲ್ಲಿ ಅವನು ಕೇವಲ ಅನ್ನವನ್ನು ತಿಂದವನು ಮಾತ್ರ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ರಸವನ್ನು ಕೂಡ ಕುಡಿದ ಭೀಮಸೇನ ಅಂತ ಮಹಾಭಾರತದಲ್ಲಿ ಕಥೆ ಇದೆ. ಅವನನ್ನು ಪ್ರಮಾಣಕೋಟಿ ಅಂತ ಒಂದು ಮಡುವಿಗೆ ಏನು ಹಾಕಿದ್ರು, ಅವನು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ತನ್ನ ಅಜ್ಜ ಒಬ್ಬ ನಾಗಲೋಕದವನು, ಅದನ್ನೆಲ್ಲ ಹಿಂದೆ ಕಥೆ ಹೇಳಿದ್ದೆ, ಅವನು ಕೊಟ್ಟಂಥ ಒಂದು 30 ಬಿಂದಿಗೆಗಳಷ್ಟು ರಸವನ್ನು ಕೂಡ ಕುಡಿದ, ರಸಭರಿತವಾದ ಔಷಧವನ್ನು ಬರ್ತದೆ. ಅದರಿಂದ ಪಿತುಮಾನ್ ಅಂದರೆ ಅನ್ನವನ್ನು ತಿಂದವನು ಹೌದು, ರಸವನ್ನು ಕುಡಿದವನು ಕೂಡ ಹೌದು. ಇದು ಹೊರಗಿನ ರಸ ಮತ್ತು ಅನ್ನ. ಇನ್ನು ಈ ಪಿತು ಅನ್ನೋ ಶಬ್ದಕ್ಕೆ ಅನ್ನ ಅಂತ ಅರ್ಥ ಏನು ನಾವು ಮಾಡ್ತೀವಲ್ಲ, ಅನ್ನ ಅಥವಾ ಪೇಯ ಅಂತ, ಅದು ಮುಖ್ಯವಾಗಿ ವೇದಾದಿ ಶಾಸ್ತ್ರ ಎಂಬ ಅನ್ನವನ್ನು ಹೇಳ್ತದೆ ಅಂತ ಹಾಗೆ ಕೂಡ ಅದನ್ನ ಇಟ್ಕೊಳ್ಬಹುದು. ವೇದಾದಿ ಶಾಸ್ತ್ರಗಳಲ್ಲಿ ವಿಹರಿಸ್ತಾನೆ ಅಂತ ಒಂದು ಈಗಾಗಲೇ ಬಂದಿದೆ. ವಿಹರಿಸುವುದು ಅಂದರೆ ತನ್ನ ಭಕ್ತರಿಗೆ ಅದನ್ನು ಉಪದೇಶಿಸುವುದು. ಮತ್ತು ಸ್ವಯಂ ತಾನು ಪಿತುಮಾನ್ ಅಂದರೆ ಅನ್ನವಾನ್, ಅನ್ನಾದಿ ಪೇಯವಾನ್. ನಮಗಿದು ಐತರೇಯ ಉಪನಿಷತ್ತು ಮತ್ತು ಛಾಂದೋಗ್ಯ ಉಪನಿಷತ್ತು ಭಾಷ್ಯಗಳ ಅನುಸಾರವಾಗಿ ನಮಗೆ ಕೇಳಿ ಗೊತ್ತಿದೆ. ಅದು ಹೇಗೆ ಅಂದರೆ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಭಗವಂತ ಲಕ್ಷ್ಮೀದೇವಿಯನ್ನು ಅನ್ನ ಅಂತ ಹೇಗೆ ಹೇಳ್ತಾನೆ. ಈ ಬೃಹತಿ ಸಹಸ್ರ ಅನ್ನೋದು ಭಗವಂತನಿಗೆ ಅನ್ನ, ಸಾನ್ನಮಿತ್ಯುಚ್ಯತೆ, ಅವಳು ಅನ್ನ ಅಂತ ಹೇಳ್ತಾಳೆ. ವಿಷ್ಣುವರ್ ಭೋಗ್ಯತ್ವಾತ್, ವಿಷ್ಣು ಅವಳನ್ನು ಸ್ವೀಕರಿಸುವುದರಿಂದ ಅದರ ಅನ್ನ ಅಂತ ಹೇಳ್ತಾರೆ ಅಂತ ಈಗ ಬಂದಿದೆ. ಆದ್ದರಿಂದ ಅನ್ನ ಅಥವಾ ಪಿತು ಅಂದರೆ ಅದು ವೇದಾದಿ ಶಾಸ್ತ್ರಗಳು ಕೂಡ ಹೌದು, ಶಾಸ್ತ್ರದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯು ಕೂಡ ಹೌದು. ಮತ್ತೆ ಅದು ಪಾತಿ ಅಂದರೆ ರಕ್ಷಿಸುತ್ತಾನೆ, ರಕ್ಷಿಸುವುದರಿಂದ ಪಿತು ಅಂತ ಒಂದು ಅರ್ಥ ಹೇಳಿದ್ವಿ. ಆಸ್ವಾದಿಸಲ್ಪಡುವುದರಿಂದ, ಕುಡಿಯಲ್ಪಡುವುದರಿಂದ ಪಿತು ಅಂತಲೂ ಕೂಡ ನಾನು ಅರ್ಥ ಹೇಳಿದ್ನಲ್ಲ. ವೇದವಾಚ ಸುರೈಃಪೇಯ ಭೋಗ್ಯತ್ವಾತ್ ಆಪಯೀರಿತ. ವೇದವಾಕ್ಯಗಳನ್ನು ಆಪಹ ಅಂತ ಹೇಳ್ತಾರೆ, ಛಾಂದೋಗ್ಯ ಉಪನಿಷತ್ತನ್ನು ಹೇಳಿದ್ದಾರೆ. ಉಪನಿಷತ್ ಭಾಷ್ಯದಲ್ಲಿ ವೇದವಾಚ ಸುರೈಃಪೇಯ ಭೋಗ್ಯತ್ವಾದ್ ಆಪಯೀರಿತ. ವೇದವಾಕ್ಯಗಳನ್ನು ಆಪಹ ಅಂತ ಹೇಳಿದ್ದಾರೆ. ಯಾಕೆ ಆಪಹ ಅಂತ ಹೇಳ್ತಾರೆ? ಅದ್ರ ತಾತ್ಪರ್ಯ ಏನು ಅಂದರೆ ದೇವತೆಗಳು ಅದನ್ನು ಆಸ್ವಾದಿಸಿ ಕುಡಿಯುವುದರಿಂದ ಅಂತ ಅದರ ಅಭಿಪ್ರಾಯ. ಆ ಪೀಯಂತೆ, ಚೆನ್ನಾಗಿ ಅದನ್ನು ಆಸ್ವಾದಿಸ್ತಾರೆ, ಆಸ್ವಾದಿಸಿ ಕುಡಿತಾರೆ. ಆದ್ದರಿಂದ ಆ ಪೀಯಂತೆ ಇತಿ ಆಪಹ ವೇದಗಳು. ಹಾಗೆ ಪೀಯಂತೆ ಪೀಯತೆ ಇತಿ ಪಿತುಹು, ಚೆನ್ನಾಗಿ ಆಸ್ವಾದಿಸಲ್ಪಡುವುದರಿಂದ ಈ ವೇದಾದಿ ಶಾಸ್ತ್ರಗಳನ್ನು ಕೂಡ ಪಿತುಹು, ಆಪಹ ಅಂದರು ಪಿತುಹು ಅಂದರು ಒಂದೇ ಅರ್ಥ. ಈ ದೃಷ್ಟಿಯಿಂದ ನಾವು ಅದನ್ನು ಹೇಳಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ನಂದೊಂದು ಅಭಿಪ್ರಾಯ. ಆದ್ದರಿಂದ ಪಿತುಮಾನ್ ಅಂದರೆ ಬಂಡಿ ಅನ್ನವನು ಉಂಡವನು ಅಂತ ಒಂದು ಅರ್ಥ. ಅದಲ್ಲದೆ ಆ ಅನ್ನ ಅಂದರೆ ವೇದಾದಿ ಶಾಸ್ತ್ರಗಳು, ಅವುಗಳನ್ನು ಚೆನ್ನಾಗಿ ಜೀರ್ಣ ಮಾಡಿಕೊಂಡವನು, ಅದನ್ನು ತನ್ನ ಹೃದಯದಲ್ಲಿ ಹೊತ್ತವನು ಅಂತ ಮತ್ತೊಂದು ಅರ್ಥವನ್ನು ಕೂಡ ನಾವು ತಿಳಿಬಹುದು. ಅನ್ನ ಅಂತ ಏನಿದೆ ಶಬ್ದ ಬಂತಲ್ಲ, ಆ ಅನ್ನ ಅನ್ನೋ ಶಬ್ದ ಪಿತು ಅನ್ನೋ ಶಬ್ದ ಎರಡು ಸಮಾನಾರ್ಥಕ ಅಂತ ಬಂತಲ್ಲ. ಅನ್ನವಾನ್ ಅಥವಾ ಪಿತುಮಾನ್ ಅಂದರೆ ಹೊರಗಿನ ಅನ್ನವನ್ನು ತಿಂದವನು ಅಂತ ಅರ್ಥ ಮಾಡೋದಕ್ಕಿಂತ ವೇದಾದಿ ಶಾಸ್ತ್ರಗಳೆಂಬ ಅನ್ನವನ್ನು ಸ್ವೀಕಾರ ಮಾಡಿದವನು ಅಂತ ನಾನು ಅರ್ಥ ಹೇಳಿದ್ನಲ್ಲ. ಹಾಗೆ ಈ ತೈತ್ರಿಯ ಉಪನಿಷತ್ನಲ್ಲಿ ಒಂದು ವಿಚಾರ ಬರ್ತದೆ. अन्नाद्वै प्रजायन्ते याः काश्च पृथिवीं श्रिताः अथो अन्ने नैव जीवन्ते अथैनदपि यन्त्यतः अन्नं हि भूतानां ज्येष्ठं तस्मात् सर्वौषधमुच्यते सर्वं वै तेन्नमाप्नुवन्ति येन्नं ब्रह्मोपासते अन्नं हि भूतानां ज्येष्ठं तस्मात् सर्वौषधमुच्यते
ಅನ್ನಾದ್ ಭೂತಾನಿ ಜಾಯಂತೆ ಜಾತಾನ್ಯನ್ನೇನ ವರ್ಧಂತೆ ಅದ್ಯತೇತ್ಯ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಇತಿ. ಅನ್ನ ಅಂತ ಆ ಭಗವಂತನಿಗೆ ಹೆಸರಿದೆ. ಯಾಕೆ ಅವನಿಗೆ ಅನ್ನ ಅಂತ ಕರೀತಾರೆ? ಅನ್ನ ಅಂತ ಅವನನ್ನು ಕರೆಯೋದು, ಅವನನ್ನು ಪಿತು ಅಂತ ಕರೆಯೋದು ಎರಡೂ ಒಂದೇ. ಆ ಅನ್ನನಾಮಕನಾದ ಭಗವಂತನಿಂದಲೇ ಈ ಜಗತ್ತಿನ ಪ್ರಜೆಗಳೆಲ್ಲ ಜನ್ಮ ಪಡಿತಾರೆ. ಮತ್ತೆ ಜನ್ಮ ಪಡೆದ ಮೇಲೆ ಕೂಡ ಅವರು ಆ ಅನ್ನನಾಮಕನಾದ ಪರಮಾತ್ಮನಿಂದಲೇ ಜೀವಿಸ್ತಾರೆ. ಬದುಕಿರುವುದು ಅವನಿಂದಲೇ. ಯಾರು ಹೀಗೆ ಆ ಭಗವಂತನನ್ನ ಅನ್ನ ಅಂತ ಉಪಾಸನೆ ಮಾಡ್ತಾರೆ ಅವರು ಆ ಭಗವಂತನನ್ನೇ ತಲುಪ್ತಾರೆ. ಸರ್ವಂ ವೈತೆ ಅನ್ನಮಾಪ್ನುವಂತಿ ಯೇ ಅನ್ನಂ ಬ್ರಹ್ಮೋಪಾಸತೆ. ಅನ್ನವನ್ನೇ, ಅನ್ನನಾಮಕನಾದ ಭಗವಂತನನ್ನೇ ಅವ್ರು ಹೋಗಿ ತಲುಪ್ತಾರೆ ಅಂತ ಅಲ್ಲಿ ವರ್ಣನೆ ಇದೆ. ಭೂತಾನಾಂ ಜ್ಯೇಷ್ಠಂ. ಈ ಭಗವಂತ, ಅನ್ನನಾಮಕನಾದ ಭಗವಂತ ಎಲ್ಲ ಜೀವರಿಗೂ ಶ್ರೇಷ್ಠ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾತ್ ಅನ್ನಂ. ಭಗವಂತನ ಅನ್ನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದ್ಯತೆ ಎಲ್ಲ ಜನರಿಂದ ಅವನು ತಿನ್ನಲ್ಪಡ್ತಾನೆ. ಜನರಿಂದ ಅವನು ತಿನ್ನಲ್ಪಡುವುದು ಅಂದ್ರೆ ಜನರಿಂದ ಅವನು ಆಶ್ರಯಿಸಲ್ಪಡುವುದು, ಉಪಜೀವಿಸಲ್ಪಡುವುದು ಅಂತ ಅರ್ಥ. ಅನ್ನವನ್ನು ಅವಲಂಬಿಸಿ ಹೇಗೆ ಜಗತ್ತಿನ ಜನ ಎಲ್ಲ ಬದುಕ್ತಾರೋ ಹಾಗೆ ಭಗವಂತನನ್ನು ಅವಲಂಬಿಸಿ ಈ ಜಗತ್ತಿನ ಜನ ಎಲ್ಲ ಬದುಕಿದ್ದಾರೆ. ಮತ್ತೆ ಈ ಭಗವಂತ ಅನ್ನ ಯಾಕೆಂದ್ರೆ ಅತ್ತಿಚ ಭೂತಾನೆ, ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಸಂಹರಿಸಿ ಬಿಡ್ತಾನೆ, ಅದರಿಂದ ಅವನನ್ನ ಅನ್ನ ಅಂತ ಹೇಳ್ತಾರೆ. ಪಿತು ಅಂದ್ರೂ ಕೂಡ ಪಾತಿ, ಎಲ್ಲರನ್ನು ರಕ್ಷಿಸ್ತಾನೆ ಭಗವಂತ, ಆದ್ರಿಂದ ಅವನೇ ಪಿತು, ರಕ್ಷಿಸಿ ಆಶ್ರಯ ಕೊಟ್ಟಿದ್ದಾನೆ ಅಂತ ಅರ್ಥ. ಮತ್ತೆ ಪಾತಿ, ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕೂಡ ನುಂಗಿ ನೀರು ಕುಡಿದು ಬಿಡ್ತಾನೆ, ಆದ್ರಿಂದ ಅವನೇ ಅನ್ನ ಅಂತ ಕರೆಸ್ಕೊಂಡಿದ್ದಾನೆ. ಅವನೇ ಅನ್ನ, ಅವನೇ ಪಿತು ಈ ಕಾರಣದಿಂದ. ಅದರಿಂದ ಪಿತುಮಾನ್ ಅಂದ್ರೆ ಆ ಅನ್ನವಾನ್, ಅನ್ನನಾಮಕನಾದ ಭಗವಂತನನ್ನ ಅರಿತವನು. ಹಾಗೆ ಪಿತುಮಾನ್ ಅಂದ್ರೂ ಕೂಡ ಪಿತು ನಾಮಕನಾದ ಭಗವಂತನನ್ನ ಅರಿತವನು ಅಂತಾನೆ ಅದರ ಅರ್ಥ. ಅನ್ನವಾನ್ ಅನ್ನಾದೋ ಭವತಿ. ಯಾರು ಅನ್ನಾದನಾಗಿದ್ದಾನೋ, ಅನ್ನವನ್ನು ತಿನ್ನುವನಿದ್ದಾನೆ, ಅವನು ಅನ್ನವಾನ್ ಆಗ್ತಾನೆ ಅಂತ ಮುಂದೆ ತೈತರೀಯ ಉಪನಿಷತ್ನಲ್ಲೇ ಹೇಳ್ತಾರೆ. ಅದರ ಅರ್ಥ, ಆ ಅನ್ನನಾಮಕನಾದ ಭಗವಂತನನ್ನು ತಿಳಿದವನು ಆ ಮುಕ್ತಿಯಲ್ಲಿ ಭಗವಂತನಲ್ಲಿ ಆಶ್ರಯ ಪಡಿತಾನೆ. ಆ ಭಗವಂತ, ಅನ್ನನಾಮಕನಾದ ಭಗವಂತ ಇವನಿಗೆ ರಕ್ಷಣೆ ಕೊಡ್ತಾನೆ. ಭಗವಂತ ರಕ್ಷಕನಾಗ್ತಾನೆ ಅಂತಾನೆ ಅಲ್ಲಿ ಅರ್ಥ ಹೇಳಿದ್ದಾರೆ. ಅನ್ನ ಉಳ್ಳವನಾಗುವುದು ಅಂದ್ರೆ ಅನ್ನನಾಮಕನಾದ ಭಗವಂತನನ್ನು ರಕ್ಷಕನನ್ನಾಗಿ ಪಡೆಯುವುದೇ. ಇಲ್ಲಿ ಪಿತುಮಾನ್ ಅಂದ್ರೂ ಕೂಡ ಪಾತೆ, ರಕ್ಷಿಸುವಂತಹ ಭಗವಂತನನ್ನ ತನ್ನ ಒಡೆಯನನ್ನಾಗಿ ಪಡೆಯುವುದು ಅಂತಾನೆ ಅದರ ತಾತ್ಪರ್ಯ. ಆದ್ರಿಂದ ಅನ್ನವಾನಂದ್ರು ಪಿತುಮಾನಂದ್ರು ಎರಡಕ್ಕೂ ಹೀಗೆ ಒಂದೇ ಅರ್ಥ ಆಗ್ತದೆ. ಮುಂದೆ ತೃತೀಯಮಸ್ಯ ವೃಷಭಸ್ಯ ದೋಹಸೆ. ವೃಷಭ ಅಂದ್ರೆ ದೇವ ವೃಷಭ, ದೇವತೆಗಳಿಗೆ ಜ್ಯೇಷ್ಠನಾದಂತಹ ಮುಖ್ಯ ಪ್ರಾಣನ ಮೂರನೇ ರೂಪ ಇದು. ಅದನ್ನ ಯೋಷಣ, ಸ್ತ್ರೀಯರು, ವೇದಾಭಿಮಾನ್ಯ ದೇವತಾ ಸ್ತ್ರೀಯರು, ಲಕ್ಷ್ಮೀ ಸರಸ್ವತಿ ಭಾರತೀಯರು, ಅವನೇ ದಶಪ್ರಮತಿ ಮಧ್ವ, ಅವನನ್ನು ಜನಯಂತ ಹುಟ್ಟಿಸಿದರು. ಯಾತಕ್ಕಾಗಿ? ದೋಹಸೆ, ಜ್ಞಾನದ ದೋಹವನ್ನು ಕೊಡ್ಲಿಕ್ಕಾಗಿ, ಜಗತ್ತಿಗೆ ಜ್ಞಾನವೆಂಬ ಹಾಲನ್ನ ಕೊಡಬೇಕಾಗಿದೆ. ಅದಕ್ಕಾಗಿ ಆ ಮಧ್ವನನ್ನ ಈ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಹೆತ್ತರು ಅಂತ ಅದರ ತಾತ್ಪರ್ಯ. ಯೋಷ ಅಂತ ಅಲ್ಲಿ ಶಬ್ದ ಇದೆ. ಯೋಷ ಅಂದ್ರೆ ಸ್ತ್ರೀ ಅಂತ ಅರ್ಥ. ಆ ವೇದಾಭಿಮಾನಿನಿ ದೇವತಾ ಸ್ತ್ರೀಯರಾದ ಸರಸ್ವತಿ ಅಲ್ಲ, ಈ ಲಕ್ಷ್ಮೀ ಮೂರು ರೂಪಗಳು, ಶ್ರೀ ಭೂ ದುರ್ಗಾ ಅಂತ, ಅವ್ರು ಹೆತ್ತರು. ಅವ್ರನ್ನ ಯಾಕೆ ಯೋಷ ಅಂತ ಹೇಳ್ತಾರೆ ಅಂದ್ರೆ, ಜುಷ್ಯತೆ ಇತಿ ಯೋಷ, ಜುಷ ಪ್ರೀತಿ ಸೇವನಯೋಹ. ಯಾರನ್ನ ಪ್ರೀತಿಯಿಂದ ಸೇವಿಸ್ತಾರೋ, ಭಕ್ತಿಯಿಂದ ಸೇವಿಸ್ತಾರೋ ಅವರನ್ನ ಯೋಷ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಯೋಷ ಅನ್ನೋ ಶಬ್ದದ ನಿಷ್ಪತ್ತಿಯನ್ನು ಗಮನಿಸುವವರು ಇದೊಂದು ವಿಷಯವನ್ನು ಗಮನಿಸಬೇಕು. ಯೋಷ ಅಂದ್ರೆ ಸ್ತ್ರೀ, ಅದಕ್ಕೆ ಯು ಮಿಶ್ರಣಯೋಹೋ ಅನ್ನೋ ಧಾತುವಿನಿಂದ ನಿಷ್ಪತ್ತಿ ಹೇಳ್ತಾರೆ. ಕೋಶಗಳಲ್ಲೆಲ್ಲ ಶಬ್ದಕಲ್ಪದ್ರುವ ಮೊದಲಾದ ಕಡೆ
ಯವತಿ ಮಿಶ್ರೀಭವತಿ, ಆದ್ದರಿಂದ ಅವಳು ಯೋಷ ಅಂತ ಹೀಗೆ ಒಂದು ಅರ್ಥ ಹೇಳ್ತಾರೆ. ಮಿಶ್ರೀಭವತಿ ಅಂದರೆ ತನ್ನ ಗಂಡನ ಜೊತೆಗೆ ಅವಳು ಸಮ್ಮಿಶ್ರಳಾಗ್ತಾಳೆ, ಗಂಡನ ಜೊತೆಗೆ ಬೆರೀತಾಳೆ, ಆದ್ದರಿಂದ ಅವಳು ಯೋಷ ಅಂತ ಹೀಗೊಂದು ಅರ್ಥ. ಹೀಗೆ ಯು ಮಿಶ್ರಣೆ ಅನ್ನೋ ಧಾತುವಿನಿಂದ ಯೋಷ ಅಂತ ಶಬ್ದ ಹುಟ್ಟಿದೆ ಅಂತ ಒಂದು ಕಡೆ ಕಂಡು ಬರ್ತದೆ. ಇನ್ನೊಂದು ಜುಷ ಪ್ರೀತಿ ಸೇವನೆಯೋಹೋ ಅಂತ ಧಾತು ಇರುವಂತೆ ಯುಷ ಸೇವಾಯಾಮ್ ಅಂತ ಕೂಡ ಒಂದು ಧಾತು ಇದೆ. ಆದ್ದರಿಂದ ಅದು ಶಬ್ದಾರ್ಥ ಕೌಸ್ತುಭ ಮೊದಲಾದ ಕಡೆ ಅದೂ ಬಂದಿರೋದ್ರಿಂದ ಸೇವ್ಯತೆ ಸೇವಿಸಲ್ಪಡ್ತಾಳೆ, ತನ್ನ ಮಕ್ಕಳಿಂದ ಉಪಜೀವಿಸಲ್ಪಟ್ಟಿದ್ದಾಳೆ, ಮಕ್ಕಳಿಂದ ಆಶ್ರಯಿಸಲ್ಪಟ್ಟಿದ್ದಾಳೆ, ಗಂಡನಿಂದ ಸೇವಿಸಲ್ಪಡ್ತಾಳೆ. ಆದ್ದರಿಂದ ಈ ಯೋಷ ಅಂದರೆ ಯುಷ ಸೇವಾಯಾಮ್ ಅನ್ನೋ ಧಾತುವಿನಿಂದ ಕೂಡ ನಾವು ಅದಕ್ಕೆ ನಿಷ್ಪತ್ತಿ ಹೇಳ್ಬೋದು. ಈ ಶಬ್ದನೂ ಕೂಡ ಯೋಷಿತ್ ಯೋಷಿತವು ಯೋಷಿತ ಅಂತ ಒಂದು ಶಬ್ದ, ಯೋಷಾ ಯೋಷೇ ಯೋಷಾಹ ಅಂತ ಒಂದು ಶಬ್ದ, ಹಾಗೆ ಯೋಷಾ ಯೋಷಣಂ ಯೋಷಣ ಅಂತ ಮತ್ತೊಂದು ಶಬ್ದ, ಹೀಗೆ ನಾನಾ ಥರದ ನಿಷ್ಪತ್ತಿಯನ್ನು ಕಾಣುತ್ತದೆ. ಹೀಗೆ ಎಲ್ಲರಿಂದಲೂ ಸೇವಿಸಲ್ಪಡುವುದರಿಂದ ವೇದಗಳೇ ಮತ್ತು ವೇದಾಭಿಮಾನಿ ದೇವತಾ ಸ್ತ್ರೀಯರು ಯೋಷಣ, ಅವರು ಈ ಪ್ರಾಣನನ್ನ ಹೆತ್ತರು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಋಷಭ ಅಂತ ಒಂದು ಶಬ್ದ ಇದೆ ಅಲ್ಲಿ. ಆ ವೃಷಭ ಅನ್ನೋ ಶಬ್ದಕ್ಕೆ ನಾವು ಸಾಮಾನ್ಯವಾಗಿ ಈಗೆಲ್ಲ ಇರುವ ಕೋಶಗಳಲ್ಲಿ ವೃಷ ಸೇಚನೆ, ಒಂದು ವೃಷಭ ತನ್ನ ಸ್ತ್ರೀಯಲ್ಲಿ ತೇಜಸ್ಸನ್ನ ಸೇಚನ ಮಾಡುವುದರಿಂದ ಅದಕ್ಕೆ ವೃಷಭ ಅನ್ನುವ ಅಭಿಪ್ರಾಯವನ್ನು ಹೇಳ್ತಾರೆ. ಆದರೆ ಮತ್ತೊಂದು ಧಾತು ಇದೆ, ವೃಷ ಶಕ್ತಿ ಬಂಧೆ ಅಂತ. ಶಕ್ತಿ ಬಂಧನ ಅನ್ನೋ ಶಬ್ದಕ್ಕೆ ಸಂತಾನೋತ್ಪಾದನ ಸಾಮರ್ಥ್ಯ ಹೊಂದಿರುವುದು ಅಂತ ಕೂಡ ಅರ್ಥ ಹೇಳಿದ್ದಾರೆ. ಆದ್ದರಿಂದ ಅದು ಇವತ್ತಿನ ಕೋಶಗಳಲ್ಲಿ ವ್ಯಾಕರಣ ಗ್ರಂಥಗಳಲ್ಲಿ ಅರ್ಥ ಲಭ್ಯ ಇದೆ. ಅದಕ್ಕೆ ಇಂಗ್ಲಿಷಿನಲ್ಲಿ ಕನ್ನಡದಲ್ಲಿ ಅರ್ಥ ಬರೆಯುವವರು, ಹಿಂದಿಯಲ್ಲಿ ಅರ್ಥ ಬರೆಯುವವರು ಕೂಡ ಗರ್ಭವತಿ ಹೋನ, ಗರ್ಭವತಿ ಆಗುವುದು, ಟು ಬಿ ಇಂಪ್ರಿಗ್ನೇಟೆಡ್, ಟು ಕನ್ಸೀವ್, ಹೀಗೆಲ್ಲ ಅರ್ಥಗಳನ್ನು ಹೇಳಿದ್ದಾರೆ. ಆದರೆ ವೃಷ ಎಂಬ ಶಬ್ದಕ್ಕೆ ಕೇವಲ ಸ್ತ್ರೀಯ ಗರ್ಭ ಸಾಮರ್ಥ್ಯ, ಸ್ತ್ರೀಯು ಗರ್ಭ ಸಾಮರ್ಥ್ಯವನ್ನು ಪಡೆಯುವುದು, ಗರ್ಭವತಿ ಆಗುವುದು ಅಂತ ಅಷ್ಟು ಮಾತ್ರ ಅರ್ಥ ಹೇಳೋದಕ್ಕಿಂತ ಸ್ತ್ರೀ ಪುರುಷರಿಬ್ಬರ ಗರ್ಭ ಸಾಮರ್ಥ್ಯವನ್ನು ಕೂಡ, ಸಂತಾನ ಸಾಮರ್ಥ್ಯವನ್ನು ಕೂಡ ಅದಕ್ಕೆ ಹೇಳುವುದೇ ಹೆಚ್ಚು ಯೋಗ್ಯ. ತೇಜಸ್ಸನ್ನು ಸೇಚಿಸುತ್ತದೆ ಅಂತ ಅರ್ಥ ಮಾಡೋದಕ್ಕಿಂತ ಸಂತಾನ ಸಾಮರ್ಥ್ಯವನ್ನು ಪಡೆದಿದೆ ಅಂತಲೇ ಗಂಡಿಗೂ ಹೆಣ್ಣಿಗೂ ಎರಡಕ್ಕೂ ಆ ವೃಷ ಅನ್ನುವ ಶಬ್ದ, ವೃಷ ಅನ್ನೋ ಧಾತು ಅನ್ವಿತ ಆಗಬಹುದು ಅಂತ ತಿಳ್ಕೋಬಹುದು. ಅದರಿಂದ ವೃಷಭ ಎಂಬ ಶಬ್ದ ಸಂತಾನೋತ್ಪಾದಕ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಎತ್ತು, ಗೂಳಿ ಅಂತ ಹೀಗೆ ಅರ್ಥ ಆಗ್ತದೆ. ಇಲ್ಲಿ ಸಂತಾನ ಅಂತಂದ್ರೆ ಜ್ಞಾನ ಅಂತಲೇ ಅರ್ಥ. ಪ್ರಕೃಷ್ಟತ್ವೇನ ಜನನ ಪ್ರಜಾ ಜ್ಞಾನಂ ಅಂತ ಐತ್ರೇಯ ಉಪನಿಷತ್ನಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಸಂತಾನೋತ್ಪತ್ತಿ ಸಾಮರ್ಥ್ಯವುಳ್ಳ ಋಷಭ ಅಂದರೆ ಈ ಮುಖ್ಯ ಪ್ರಾಣ ಅಂದರೆ ಜ್ಞಾನದಾನ ಸಾಮರ್ಥ್ಯವುಳ್ಳಂಥ ಮುಖ್ಯ ಪ್ರಾಣ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಅಂಥ ಮುಖ್ಯ ಪ್ರಾಣನನ್ನ ಈ ದೇವತಾ ಸ್ತ್ರೀಯರು ಹೆತ್ತರು ಅಂತ ಒಟ್ಟಾರೆ ತಾತ್ಪರ್ಯ. ಪರಮಾತ್ಮನ ಪರವಾಗಿ ಕೂಡ ಅದನ್ನು ಅರ್ಥ ಮಾಡುವುದು ಬಹಳ ಸುಲಭವಾದದ್ದೇ. ವೃಕ್ಷ ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿದವನು. ಪಿತು ಅಂದರೆ ಅನ್ನ, ಲಕ್ಷ್ಮೀದೇವಿ, ಅವಳನ್ನು ತನ್ನ ಪತ್ನಿಯನ್ನಾಗಿ ಪಡೆದವನು. ನಿತ್ಯ ಆಶಯ ಸಪ್ತಶಿವಾಸು ಮಾತೃಶು, ದತ್ತ ಕಪಿಲ ವೇದವ್ಯಾಸಾದ ರೂಪದಿಂದ ಎಲ್ಲ ಶಾಸ್ತ್ರಗಳಲ್ಲಿ ವಿಹಾರ ಮಾಡಿಕೊಂಡಿದ್ದವನು. ಇವನನ್ನ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಹೆತ್ತರು ಅಂತ ಐತರೇಯ ಉಪನಿಷತ್ತು ಮೊದಲಾದ ಕಡೆ ಬಂದಿದೆ. ವಾಗ್ವೈ ಮಾತಾ ಪ್ರಾಣಃ ಪುತ್ರ ಅಂತ. ಹಿಂದೆ ನಾವು ಮಗ ಈ ಮುಖ್ಯ ಪ್ರಾಣ, ಅವನನ್ನ ಲಕ್ಷ್ಮೀ ಸರಸ್ವತಿ, ಲಕ್ಷ್ಮೀ ಮೂರು ರೂಪಗಳು ಶ್ರೀ ಭೂದುರ್ಗ ಅವು ಹೆತ್ತು ಅಂತ ಅರ್ಥ ಮಾಡಿದ್ವಿ. ಅದಲ್ಲದೇನೆ ಈ ಪರಮಾತ್ಮನನ್ನೇ ಮಗ ಅಂತ ವರ್ಣನೆ ಮಾಡುವ ಭಾಗ ಐತರೇಯ ಉಪನಿಷತ್ನಲ್ಲಿ. ವಾಗ್ವೈ ಮಾತಾ,
ವಾಗಭಿಮಾನಿನಿ ದೇವತಾಸ್ತ್ರೀಯರು ಸರಸ್ವತಿ ಮೊದಲಾದವರು ತಾಯಂದಿರು. ಅವರಿಗೆ ಮಗ ಈ ಭಗವಂತ. ಯಾಕೆಂದರೆ ವೇದೈಹಿ ವೇದ್ಯತೆ, ಅವನು ವೇದದಿಂದ ವ್ಯಕ್ತನಾಗ್ತಾನೆ. ತಾಯಿಯ ಕೆಲಸ ಏನು? ಮಗನನ್ನು ವ್ಯಕ್ತ ಮಾಡುವುದು. ಮಗನನ್ನು ಹೊಸದಾಗಿ ಹುಟ್ಟಿಸುವುದೇನಿಲ್ಲ ತಾಯಿ ಕೆಲಸ, ದೇಹವನ್ನು ಮಾತ್ರ ಹುಟ್ಟಿಸೋದು. ದೇಹದೊಳಗೆ ಇರುವ ಆ ಜೀವವನ್ನು ಜಗತ್ತಿಗೆ ವ್ಯಕ್ತ ಮಾಡೋದು. ಇದು ನಮ್ಗೆ ಗೊತ್ತಿದೆ. ಆದ್ದರಿಂದ ವೇದಾಭಿಮಾನಿ ದೇವತಾಸ್ತ್ರೀಯರಾದ ಸರಸ್ವತಿ ಭಾರತೀಯರು, ಉಮಾ, ವಾರುಣಿ, ಸುಪರ್ಣಿ ಮೊದಲಾದವರು ಕೂಡ ಪರಮಾತ್ಮನನ್ನ ಮಗನನ್ನಾಗಿ ಪಡೆದವರು. ಸಾಹಿ ವೇದಾಭಿಮಾನಿನಿ, ಇವರೆಲ್ಲರೂ ವೇದಾಭಿಮಾನಿ ದೇವತಾಸ್ತ್ರೀಯರು. ವೇದೈಹಿ ವೇದ್ಯತೆ ವಿಷ್ಣು, ಇವರೆಲ್ಲರಿಂದಲೂ ಆತ ವ್ಯಕ್ತನಾಗ್ತಾನೆ. ಆದ್ದರಿಂದ ಪರಮಾತ್ಮನನ್ನ ಮಗ ಅಂತ ವರ್ಣನೆ ಮಾಡಿದ ಒಂದು ಭಾಗನೂ ಇದೆ. ಅವನನ್ನು ಈ ವೇದಾಭಿಮಾನಿ ದೇವತಾಸ್ತ್ರೀಯರು ಹುಟ್ಟಿಸಿದರು ಅಂತ ಅರ್ಥ ಆದಾಗ ಪರಮಾತ್ಮನ ಪರವಾಗಿ ಇದು ಮುಖ್ಯವಾದ ಅರ್ಥ. ಮುಂದೆ ಮುಖ್ಯ ಪ್ರಾಣನ ಪರವಾಗಿ ಎರಡನೇ ಅರ್ಥ. ಹಿಂದಿನ ಮಂತ್ರವನ್ನು ಕೂಡ ಹಾಗೆ ಭಗವಂತನ ಪರವಾಗಿ ಸಮನ್ವಿತ ಮಾಡಬಹುದು. ಹಿಂದಿನ ಮಂತ್ರವನ್ನು ಹಾಗೆ ಮಾಡ್ಲಿಕ್ಕೆ ನಾನು ಮರ್ತೋಗಿದ್ದೆ. ಭಗವಂತನ ರೂಪ ಅದು ಬಲಸ್ವರೂಪ ಮತ್ತು ಜ್ಞಾನಸ್ವರೂಪ. ಬಟ ಅಂದರೆ ಬಲಸ್ವರೂಪ, ದರ್ಶತ ಅಂದರೆ ಜ್ಞಾನಸ್ವರೂಪ. ಭರ್ಗ ಜಗತ್ತನ್ನ ಹೊತ್ತಿರುವ ರೂಪ. ಸಹಸೋ ಯಥೋಜನಿ, ಮೂಲ ರೂಪದಿಂದ ಹುಟ್ಟಿರುವ ಅವತಾರ ರೂಪಗಳು ಅವನಿಗೂ ಕೂಡ ಇವೆ. ಅವನು ಮತಿ ಜ್ಞಾನಸ್ವರೂಪ. ಉಪಸ್ವರತೆ ಸಾಧತೆ, ಜಗತ್ತಿನ ಎಲ್ಲ ಕಾರ್ಯಗಳನ್ನು ಕೂಡ ಸಾಧಿಸಿಕೊಡ್ತಾನೆ. ಭಕ್ತರ ಬಳಿ ಯಾವತ್ತೂ ಕೂಡ ಇರ್ತಾನೆ. ಆ ಶಾಸ್ತ್ರದ ಮಾತುಗಳನ್ನು ಸಸ್ರತಃ, ಶಾಸ್ತ್ರದ ರಸಗರ್ಭಿತವಾದ ಧೇನಾಹ ಮಾತುಗಳನ್ನು ಅನಯಂತ ಅವನು ತನ್ನ ಭಕ್ತರಿಗೆ ಉಪದೇಶ ಮಾಡಿದ ಅಂತೀಗೆ ಅದಕ್ಕೂ ಕೂಡ ಸಹಜವಾಗಿಯೇ ಭಗವತ್ಪರವಾದ ಅರ್ಥವನ್ನು ಕೂಡ ಹೇಳ್ಬೋದು. ಹೀಗೆ ಇವೆರಡನ್ನು ಕೂಡ ಇವತ್ತು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.